living in countryside or city. Okay. Countryside, my ಇವಾಗ wife. ನಾವು ಮಧ್ಯಾಹ್ನ ಊಟಕ್ಕೆ ನಿನ್ಬಿನ್ ಸಿಟಿಗೆ ಬಂದಿದ್ದೇವೆ. ನಮ್ಮ ಹೋಮ್ ಸ್ಟೇ ಓನರ್ ಜೊತೆ ಬಂದಿದ್ದೇವೆ. ಅವ್ರು ಹೇಳಿದರು ಯಾವುದೋ ಒಂದು ಒಳ್ಳೆ ವಿಯಟ್ನಾಮೀಸ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ. ನೋಡುವ ಹೆಂಗಿದೆ ಅಂತೆ ಫುಡ್ಡು. ಅಲ್ಲಿ ಹೋದ ನಂತರ ನಾವು ನಿಮಗೆ ಅಲ್ಲಿದ್ದು ಫುಡ್ ಬಗ್ಗೆ ಹೇಳ್ತೇವೆ. ಇವಾಗ ನಾನು ಆರ್ಡ್ರ್ ಮಾಡಿರೋದೇನೆಂದರೆ ನಮ್ಮದು ಸ್ಟೇಬಲ್ ಫುಡ್ ಒಂದು ರೈಸ್ ಆರ್ಡ್ರ್ ಮಾಡಿದ್ದೀನಿ. ಅದು ಸ್ಟಿಕ್ಕಿ ರೈಸ್ ಅಲ್ಲ, ರೈಸು ಇರಲಿ ಚೆನ್ನಾಗಿದೆ. ಒಂದು ಮಿಕ್ಸ್ಡ್ ಮಶ್ರೂಮು, ಅದೇನೋ ಕರಿ ಥರ ಕಾಣ್ತಾ ಇದೆಯಪ್ಪ, ಅದೊಂದು ಮಾಡಿದ್ದೀನಿ. ಓಕೆ, ಎಲ್ಲ ಥರದ ಮಶ್ರೂಮ್ ಮಿಕ್ಸ್ ಮಾಡ್ತಾರೆ ಅನಿಸುತ್ತೆ. ಇರಲಿ. ಇನ್ನೊಂದು ಮಲಬಾರ್ ಸ್ಪಿನಾಚ್ ಆ್ಯಂಡ್ ಮಶ್ರೂಮ್ ಸೂಪ್ ಒಂದು ಆರ್ಡರ್ ಮಾಡಿದ್ದೀನಿ. ಮಲಬಾರ್ ಅಂದರೆ ಕೇರಳ, ಇಲ್ಲೂ ಇದೆಯಾ ಅದು? ಮಾಡಿದ್ದೀನಿ, ನೋಡೋಣ ಹೇಗಿರುತ್ತೆ ಫುಡ್ ಅಂತ. ಎಸ್, ಬರಲಿ. ಆಮೇಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ತಾರೆ ಏನು ಫುಡ್ ಬಂದಿದೆ ಅಂತೇಳಿ. ನೋಡಿ ಸೂಪ್ ಇದೆ ನೋಡಿ, ಸ್ಪಿನಾಚ್ ಸೂಪ್. ಮತ್ತೇನು ಟೋಫನ್ ಟೋಫುನು ಹಾಕಿದ್ದಾರೆ ಅನಿಸುತ್ತೆ. ಮತ್ತೇನು ಇದು ಲೌಕಿನೂ ಹಾಕಿದ್ದಾರೆ ಅನಿಸುತ್ತೆ, ಸೋರೆಕಾಯಿ. ವಿಯಟ್ನಾಮ್ ಸೂಪ್ ಸೂಪರ್, ಚೆನ್ನಾಗಿದೆ, ವೆರಿ ನೈಸ್. ನೋಡುವ. ನನಗೆ ಇಂಥದ್ದೆಲ್ಲ ಆಗೋದಿಲ್ಲ, ಬಟ್ ಇವತ್ತೊಂದು ಟ್ರೈ ಮಾಡೋ ಹಂಗಿದೆ ಅಂತೇಳಿ. ಹೌದು, ಚಾಪ್ಸ್ಟಿಕ್ ಅದರಲ್ಲಿ ನಮಗೆ ಬರಲ್ಲ, ಸ್ಪೂನ್ ಕೇಳಿದೆ ಒಂದು, ಬಟ್ ಅವ್ರಿಗೂ ಗೊತ್ತಿರುತ್ತೆ ಬಿಡಿ. ನೋಡುವ, ಟ್ರೈ ಮಾಡುವ. ನನ್ನ ಕೈಲಾಗಲ್ಲ. ಮೊದಲು ತಿಂತಾಳೆ ಆಗ್ತದೆ. ಪರವಾಗಿಲ್ಲ, ತಿನ್ಬೋದು. ಮನೇಲಿ ಕೊಟ್ಟರೆ ಮಾತ್ರ ನಾನು ಇದು ತಿನ್ನಲ್ಲ. ಇದರಲ್ಲಿ ಏನಿದೆ? ಇದರಲ್ಲಿ ಮಶ್ರೂಮ್ ಇದೇನೋ ಇದೆ, ಮೆಣಸೆಲ್ಲ ಹಾಕಿಟ್ಟಿದ್ದಾರೆ. ಮಿಕ್ಸ್ಡ್ ಮಶ್ರೂಮ್ ಅಂತ ಎಕ್ಸ್ಪೀರಿಯನ್ಸ್. ಹೊಸ ಎಕ್ಸ್ಪೀರಿಯನ್ಸ್. ವೈಲ್ಡ್ ಮಶ್ರೂಮ್ಸ್ ಅನಿಸುತ್ತೆ, ಚೆನ್ನಾಗಿದೆ. ಸ್ವಲ್ಪ ಚೂಯಿ ಇದೆ. ನೋಡೋಣ, ಟ್ರೈ ಮಾಡೋಣ ಪ್ಲೀಸ್. ನಿಮ್ಗೆ ಇಳಿಸಿಲ್ಲ ಅಲ್ಲ, ಅದು ಇಂಡಿಯನ್ ಕರೀಲಿ ಏನಾದರೂ ಹೇಳ್ಬೋದಿತ್ತು. ಹೇಳ್ಬಿಡ ಸುಮ್ಮನೆ, ಅದು ರೈಸ್ ಅದು ತಿನ್ಬೇಕಲ್ಲ. ತಗೊಂಡು ಪಿಕ್ಕಲ್ ಇದೆಯಲ್ಲ, ಹೌದು, ಅದನ್ನು ಕರೆಕ್ಟ್ ಟೈಮಲ್ಲಿ ನಾನು ಸ್ಟಿಕ್ಕಲ್ಲಿ ತಗೊಂಬಂದ್ರಿಂದ ಆಯಿತು. ಈಗ ಅದೇ ಕೆಲಸ ಮಾಡೋದು ನಾನು. ಬಟ್ ಸೂಪ್ ಚೆನ್ನಾಗಿತ್ತು. ಇವತ್ತು ಆರಾಮಾಗಿ ಕೊಡ್ಕೋಬೋದು. ಇದಕ್ಕೆ ಸೂಪ್ ಹಾಕಿದ್ರೆ ನಮ್ಮ ಮಗಳು ಅದೇ ಮಾಡುತ್ತಾನೆ. ಬೆಟರ್.
ಸ್ವಲ್ಪ ರೈಸ್ ಮತ್ತು ಸೂಪ್ ಹೇಗಿದೆ ಚೆನ್ನಾಗಿದೆ. ಬೆಳಿಗ್ಗೆ ರೈಸ್ ಮತ್ತು ಸೂಪ್ ಹಾಕೋಣ, ಆಮೇಲೆ ನಮಗೆ ಬಿಸಿಲಿದೆ ಹಾಕ್ಬಿಟ್ಟು ಆಮೇಲೆ ಊಟ. ಏನು ಕ್ವಾಂಟಿಟಿ ಕೊಡ್ತಾರೆ ಅಲ್ಲ, ರೈಸ್ ಮಾತ್ರ ಸಿಕ್ಕಾಪಟ್ಟೆ. ನಿನ್ನೆದು ರೈಸ್ ಚೆನ್ನಾಗಿದ್ದಾವೆ ಮನೆ ಇದಕ್ಕಿಂತಲ್ಲ. ಚೆನ್ನಾಗಿದೆ. ಸೋರೆಕಾಯಿ, ಮಶ್ರೂಮು, ಸ್ಪಿನಾಚು, ರೈಸು ಎಲ್ಲ ಮಿಕ್ಸ್. ನನಗೋದ್ಮೇಲೆ ಇದೇ ಥರ ಮಾಡಬೇಡ. ನಿಮಗೆ ಹೆಲ್ದಿ ಆಗಿರೋದು ತಿನ್ನೋಕ್ಕಾಗಲ್ವಾ? ನಮಗೆ ನೋಡಿ ಹೆಲ್ದಿ ಆಗಿರೋದು ನಮ್ಮ ಐಟಮ್ ನೋಡಿ ಇಲ್ಲಿದೆ. MTR ಮ್ಯಾಂಗೋ ತೊಕ್ಕು ಇದನ್ನು ಹಾಕ್ಬಿಟ್ಟು ಇವಾಗ ಊಟ ಮಾಡಬೇಕು. ರೈಸ್, ಸ್ಟಿಕ್ಕಿ ರೈಸ್ ಜೊತೆಯಲ್ಲಿ MTR ತೊಕ್ಕು, ಮ್ಯಾಂಗೋ ತೊಕ್ಕು. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದ್ದಾದರೆ ಇನ್ನೂ ಚೆನ್ನಾಗಿರ್ತಿತ್ತು. ನೋಡು ಹೆಂಗಾಗ್ತದೆ ಅಂತ. ಈ ವಿಡಿಯೋ ನೋಡಿದರೆ ಯಾರು ಬರಲಿಕ್ಕಿಲ್ಲ. ನಾವು ತಿನ್ಲಿಕ್ಕೆ ಬಂದಿದ್ದ ಅಲ್ಲ, ನೋಡ್ಲಿಕ್ಕೆ ಬಂದಿದ್ದು, ಅದರ ಜೊತೆಯಲ್ಲಿ ಫುಡ್ಡು ಬೇಕಲ್ಲ. ಫುಡ್ ಮೈನ್ ಇದ್ರೆ ತಾನೇ ನಾವು ತಿರುಗಾಡ್ಲಿಕ್ಕೆ ಆಗೋದು. ಇವಾಗ ಒಳ್ಳೆ ಮಾಡ್ಕೊಂಡಿಲ್ಲ. ಚೆನ್ನಾಗಿದೆಯಾ? ಸ್ವಲ್ಪ ಇದು ಸೂಪ್ ಹಾಕ್ಕೊಂಡ್ರೆ ಇರುತ್ತೆ ಅಂತ ನೋಡಿ. ರೈಸ್ ತಿನ್ನೋಣ ಅಲ್ವಾ? ಇವಾಗ ತೊಕ್ಕು ಮತ್ತೆ ಇದು ಹಾಕಿದ್ರೆ ಸಾಧಾರಣ ಸಾಂಬಾರು ಮಾಡಿದ್ರೆ ಹಂಗೆ ಆಯ್ತದೆ. ಇಲ್ಲ, ಇಷ್ಟು ರೈಸ್ ತಿನ್ನಲ್ಲ ನಾವು. ಇದು ಇಡಬೇಡ ತೊಕ್ಕು. ಕುಡಿ. ಮಶ್ರೂಮ್ ತಿನ್ಬೇಕು, ಚೆನ್ನಾಗಿದೆ. ಮಶ್ರೂಮ್ ಇದಕ್ಕೆ ಮಿಕ್ಸ್ ಮಾಡು, ಆವಾಗ ಒಂಥರ ನಮ್ಮದು ಮಶ್ರೂಮ್ ಮಸಾಲ ಆಗ್ತದೆ. ಖಾಲಿ ಮಾಡ್ತೀನಿ ನಾನು. ಹೌದು, ಇದು ಮಾಡು ಸಾಕಿದು. ರೈಸ್ ತುಂಬ ಜಾಸ್ತಿ ಕೊಟ್ಟಿದ್ದಾರೆ, ಸ್ವಲ್ಪ ಕೊಡು. ಖಾಲಿ ಆಯಿತು. ಪರವಾಗಿಲ್ಲ, ಅಲ್ಲಿದೆ ಇನ್ನೊಂದು ಇದೆ ಬೇಕಾದ್ರೆ. ಇದು ಎಲ್ಲಕ್ಕಿಂತ ಎಣ್ಣೆ.
ಎಲ್ಲ ಆದಮೇಲೆ ಸೂಪ್ ಕುಡಿದ್ರೆ ಊಟ ಕಂಪ್ಲೀಟಾಗಿ ಹೋಗ್ತದೆ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.